ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ओम ओम अथ प्रकरणार्थे व्यवस्थिते तत्स्तुत्यभिप्रायेण अम्मಯ್ಯ स्वामीजी पुस्तकं गृह्णामि तेन तत्र कन्नडभाषायां किमप्यस्ति चेत् शक्यते पठितुं 111 इति 111 ನಲ್ಲಿ ಎಲ್ಲಿದೆಯಪ್ಪ? ಅಥೈವಂ ಪ್ರಕರಣಾರ್ಥೆ ವ್ಯವಸ್ಥಿತೆ. ನೋಡಿ, ಹೀಗೆ ಪ್ರಕರಣದ ಅರ್ಥವು ನಿಶ್ಚಿತವಾಗಿರುವಲ್ಲಿ, ಅಂದರೆ ಪ್ರಜಾಪತಿಯು ಸರ್ವದೇವತಾತ್ಮಕವಾಗಿರುವನೆಂಬುದೇ ಪ್ರಕರಣ. ಪ್ರಕರಣಾರ್ಥಂ ಕಿಮ್ ಇತ್ಯುಕ್ತೆ ಪ್ರಜಾಪತಿರೇವ ಸರ್ವದೇವತಾತ್ಮಕಃ ಸರ್ವದೇವತಾ ರೂಪಃ. ಅಂದರೆ ಏಕೈಕದೇವಃ ಯದ್ಯಪಿ ಏಕೈಕದೇವಃ ನಾಮರೂಪೇ ಚ ದೀಯತೆ. ಏಕೈಕದೇವಸ್ಯ ನಾಮಾಪ್ಯಸ್ತಿ ರೂಪಮಪ್ಯಸ್ತಿ. ತಥಾಪಿ ಅದು ಪಶ್ಯ, ಏಕೈಕದೇವಸ್ಯ ಯದ್ಯಪಿ ನಾಮ ಪೃಥಕಸ್ತಿ ರೂಪಂ ಪೃಥಕಸ್ತಿ, ತಥಾಪಿ ತಸ್ಯ ಪ್ರಜಾಪತೇರವಯವತ್ವಾತ್ ಅವಯವತ್ವಾತ್ ತನ್ನಾಮಾಪಿ ಪ್ರಜಾಪತೇರೇವ ಭವತಿ ರೂಪಮಪಿ ಪ್ರಜಾಪತೇರೇವ ಭವತಿ. ಪ್ರಜಾಪತಿರೇವ ತತ್ತತ್ ನಾಮರೂಪಾತ್ಮನ ಸ್ಥಿತತ್ವಾತ್ ತೇನ ನಾಮರೂಪಾತ್ಮನ ಸ್ಥಿತತ್ವಾತ್ ಏಕೈಕದೇವೋಪಿ ಪ್ರಜಾಪತಿರೇವ ಏವಂ ಅವಗಂತವ್ಯಂ. ಇತಿ ಏವಂ ಸ್ಥಿತೆ ಏವಂ ಪ್ರಜಾಪತಿರೇವ ಸರ್ವೇ ದೇವಾಃ ಇತಿ ಏವಂ ಸ್ಥಿತೆ ಸತಿ ಪ್ರಕರಣಾರ್ಥಃ ಅಯಂ. ಪ್ರಕರಣಾರ್ಥೇ ಓಕೆ. ಓಕೆ, ಪ್ರಕರಣಾರ್ಥೆ ವ್ಯವಸ್ಥಿತೆ ತತ್ ಸ್ತುತ್ಯಭಿಪ್ರಾಯೇಣ. ತತ್ ಇತ್ಯುಕ್ತೆ ತಸ್ಯ ಸ್ತುತ್ಯಭಿಪ್ರಾಯೇಣ ಅವಿದ್ವನ್ಮದಾಂತರಂ. ಸ್ತುತ್ಯಭಿಪ್ರಾಯೇಣ ಇತ್ಯುಕ್ತೆ ತತ್ಸ್ತುತಿ ತಸ್ಯ ಸ್ತುತಿ ತಸ್ಯ ಸ್ತುತೇರಭಿಪ್ರಾಯೇಣ. ಅಭಿಪ್ರಾಯ ಇತ್ಯುಕ್ತೆ ಉದ್ದೇಶೇನ. ತಸ್ಯ ಸ್ತುತೇರುದ್ದೇಶೇನ ಅಂದರೆ ತಸ್ಯ ಉದ್ದೇಶೇನ ಕಿಮುಚ್ಯತೆ ಅವಿದ್ವನ್ಮತಾಂತರ ನಿಂದೋಪನ್ಯಾಸಃ. ಅವಿದ್ವನ್ ಮೀನ್ಸ್ ಯೋ ಏವಂ ನೋಪಾಸ್ತೆ. ಅವಿದ್ವನ್ಮತಾಂತರಂ ಕಿಂ ಅನುಪಾಸಕಸ್ಯ. ಅವಿದ್ವತ್ ಅವಿದ್ವಾನ್ ಕಃ ಅನುಪಾಸಕಃ. ಅನುಪಾಸಕಸ್ಯ ಅವಿದ್ವನ್ ಇತಿ ಅರ್ಥವಾಗ್ತದ, ಹೇಳಬೇಕಾಗ್ತದೆ. ಅವಿದ್ವನ್ ಮತಾಂತರ ಅಂದರೆ ಟಿಪ್ಪಣಿಯಲ್ಲಿ ಹೇಳ್ತಾ ಟಿಪ್ಪಣಿಯಲ್ಲಿ ಸೇರಿಸುವುದು ಬೇಕಾ? ಅವಿದ್ವನ್ ಮತಾಂತರಂ ಇತ್ಯುಕ್ತೆ ಅನುಪಾಸಕಸ್ಯ. ಹೇಳ್ತೀನಿ ಏನಿದೆ. ಆನಂದಗಿರಿಣ ಉಕ್ತಂ ಕಿಂ ಅನುಪಾಸಕಸ್ಯ ಕರ್ಮಿಣಃ. ಅದು ಮತಾಂತರಂ. ಉಪಾಸಕಸ್ಯ ಮತಂ ಏಕಂ ಭವತಿ, ಅನುಪಾಸಕಸ್ಯ ತು ಅನ್ಯದ್ ಭವತಿ. ಅತಯೇವ ಅನುಪಾಸಕಸ್ಯ ಕರ್ಮಿಣಃ ಪಶ್ಯ ಅವಿದ್ವನ್ ಮತಾಂತರ ನಿಂದೋಪನ್ಯಾಸ. ಉಪನ್ಯಾಸ ಅಂದರೆ ಹೇಳುವುದು. ನಿಂದಾಂ ಕರೋತಿ. ಕಿಮರ್ಥಂ ಇಯಂ ನಿಂದಾ ಕ್ರಿಯತೆ? ನಿಂದಾಯಾಃ ಅಪಿ ತಾತ್ಪರ್ಯಮುಚ್ಯತೆ. ಅನ್ಯನಿಂದಾ ಅನ್ಯಸ್ತತಯೇ. ಕರ್ಮಣಃ ನಿಂದಾ ಉಪಾಸನಸ್ಯ ಸ್ತುತಯೇ ನತು ಕರ್ಮಣಃ ಏವ ನಿಂದಾರ್ಥಂ. ಅತ್ರ ಟಿಪ್ಪಣ್ಯಾಂ ಶ್ರೀಚರಣಂ. ವೇದದಲ್ಲಿ ಯಾವುದನ್ನಾದರೂ ನಿಂದಿಸಿರುವುದು ಬರಿಯ ನಿಂದಿಸುವ ಉದ್ದೇಶದಿಂದಲ್ಲ. ಅತ್ರ ಕರ್ಮನಿಂದಾಂ ಕೃತ್ವ ಉಪಾಸನಂ
प्रशस्यते, प्रशंसा क्रियते, स्तुतिर्क्रियते। कर्मणः निंदामुखेन उपासनं स्तूयते। अंद्रे एकैक देवतायाः पृथक् पूजा कर्म, एकैक देवतायाः पृथक् पूजा कर्म, सर्वदेवात्मक प्रजापतेर उपासनम्। अतएव सर्वदेवतात्मक प्रजापतेर उपासनाय एकैक देवतायाः एकैक देवस्य पृथक् पूजा निंद्यते, एकैक देवस्य पृथक् पूजा निंद्यते। निंदायाः तात्पर्यं किम् इत्युक्ते, निंदायाः तात्पर्यं न तु कर्मनिंदायामेव अस्ति, किन्तु उपासनस्य स्तुतये कर्मनिंदा क्रियते। ಒಂದು ನಿಮಿಷ ಅವ್ರು ಬರ್ತಾ ಬಂದ ಆನಂದಗಿರೇಹಿ ಇತಿ ಅತ್ರ ಲಿಖಿತಂ, ಆನಂದಗಿರಿಃ ओके। मया इतोपि किञ्चित् स्पष्टीक्रियते। शास्त्रीयनिन्दामधिकृत्य अस्मत् हैन्दवाः स्पष्टम् अवगच्छेयुः एतत्। अय्यो राम, ಏನಪ್ಪ ಏನು ಮಾಡಿದ್ರು ಕಷ್ಟ। ಒಂದು ನಿಮಿಷಪ್ಪ, ಫೋನ್ ಬಿದ್ದಿದೆ। ಕೇಳಿಸ್ತದೆ? ಒಂದು ನಿಮಿಷ, ಫೋನ್ ಬಿದ್ದಿದೆ। ಈಗ ಕೇಳಿಸ್ತಾ ಇದೆ? ಹಾಂ, ಓಕೆ। तो शास्त्रीयनिन्दायाः स्वरूपं तात्पर्यञ्च, शास्त्रीयनिन्दायाः स्वरूपं तात्पर्यञ्च अस्माभिः स्पष्टम् अवगन्तव्यम्। अन्यनिन्दा अन्यस्तुतये, तत्र किञ्चित् वक्ष्यामि। श्रीचरणैरपि उक्तं किम्? अन्यनिन्दा अन्यस्तुतये एतदधिकृत्य ओके। अदे अदे तदेव मयाप्युच्यते। एकैकदेवतापूजनं कर्म, एकैकदेवपूजनं कर्म, सर्वदेवात्मक प्रजापतेः आराधनम् उपासनम् अल्लवे। अत्र कर्म कर्मनिन्दा उपासनस्य स्तुतये एव, न तु कर्मणः निन्दायां तात्पर्यम् ಅಲ್ಲವೇ? ಇದು ನಾನು ಹೇಳಲು ಇಚ್ಛಿಸಿದ್ದೀನಿ।
ಕರ್ಮ ನಿಂದಾಯಾಂ ತಾತ್ಪರ್ಯ ನಾಸ್ತಿ. ಇದು ಏನು ಮಾಡಬೇಕಪ್ಪ, ಏನು ಮಾಡೋಕ್ಕೆ ಆಗಲ್ಲ, ಎಲ್ಲವೂ ಬೀಳುತ್ತಾ ಇದೆ, ನಥಿಂಗ್ ಸ್ಟೇಸ್ ಆನ್ ದ ಟೇಬಲ್. ಇದೇನು ಮಾಡೋದು? ಓಹ್, ಅಮ್ಮಯ್ಯ. ಸೊ ಅನ್ಯನಿಂದ ಅನ್ಯಸ್ತುತೆಯೇ ಪ್ರವಚನ ಮಧ್ಯದಲ್ಲಿ ಹೋಗಿ, ಐ ಥಿಂಕ್ ಇದೆಲ್ಲ ರಾಕ್ಷಸ ದೇಶಪ್ಪ. ರಾಕ್ಷಸ ದೇಶದಲ್ಲಿರುವುದಂದರೆ ಹೀಗೆ ಇರುತ್ತದೆ. ಏನು ಬದುಕೆ ಅಂಥದ್ದಿದೆ. ಐ ಥಿಂಕ್ ಆಶ್ರಮ ಇಸ್ ಬಿಕಮ್ ಓನ್ಲಿ ರಾಕ್ಷಸ ದೇಶ. ದೇ ಕೆನ್ ಓನ್ಲಿ ಡೂ ಡಿಸ್ಟರ್ಬೆನ್ಸ್ ಆ್ಯಂಡ್ ನಥಿಂಗ್ ಡು. ನಾನೊಂದು ಮಾತು ಹೇಳಲ್ಲ, ಎಲ್ಲ ಗುರುಗಳು, ಎಲ್ಲ ದೊಡ್ಡ ದೊಡ್ಡ ಗುರುಗಳು, ರಮಣ ಮಹರ್ಷಿ, ರಾಮಕೃಷ್ಣ, ಸಚ್ಚಿದಾನಂದೇಂದ್ರ ಸ್ವಾಮೀಜಿ, ತಮ್ಮ ಆಶ್ರಮ ನಾಶವಾಗುವುದಕ್ಕೆ ಯಾವುದೇ ಒಂದು ಕೆಟ್ಟದ್ದು ಮಾಡಿ ಹೋಗ್ತಾರೆ ಅನಿಸುತ್ತದೆ. ತಮ್ಮ ಆಶ್ರಮ ತಮ್ಮ ಕಾಲದ ನಂತರ ನಾಶವಾಗುವುದಕ್ಕೆ ಏನೋ ಒಂದು ಅಲ್ಲಿ ಲೂಪ್ ಹೋಲ್ ಇಟ್ಟು ಹೋಗ್ತಾರೆ, ಸೋ ದಟ್ ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್ ಆಫ್ಟರ್ ದೆಮ್. ಅದಕ್ಕೆ ಮುಂದುವರಿಯಬಾರದು. ಅವರೇ ಒಂದು ಫೌಂಡೇಶನ್ ಹಾಕಿ ಹೋಗ್ತಾರೆ, ಸೋ ದಟ್ ಲೇಟರ್ ಇಟ್ ವಿಲ್ ಬಿ ಓನ್ಲಿ ಡೆಸ್ಟ್ರಾಯ್ಡ್. ಎಲ್ಲರೂ ಹಾಗೆ. ಅಯ್ಯೋ ರಾಮ, ಆಲ್ ರಿಲಿಜನ್ಸ್ ಆರ್ ಸೇಮ್ ಎಂದು ರಾಮಕೃಷ್ಣ ಮಾಡಿ ಹೋದ. ಸೊ ಹಿ ಹ್ಯಾಸ್ ಡನ್, ಎಲ್ಲ ಅಮೃತ ಮಾಡಿ ಅದರಲ್ಲಿ ಸ್ವಲ್ಪ ಪಾಯ್ಸನ್ ಹಾಕಿ 1 ಸ್ಪೂನ್ ಹೋದ ರಾಮಕೃಷ್ಣ. ರಮಣ ಮಹರ್ಷಿ ಅಂಥದ್ದೇ ಏನೋ ಮಾಡಿದ. ಸಚ್ಚಿದಾನಂದ ಸ್ವಾಮೀಜಿ ಕಾರ್ಯಾಲಯವನ್ನು ಒಂದು ಬಿಸ್ನೆಸ್ ಸೆಂಟರ್ ಮಾಡಿಬಿಟ್ಟು, ಅಂಗಡಿ ಮಾಡಿಬಿಟ್ಟು ಆಶ್ರಮ ಆಗದಂತೆ ಹೇಳಿ ಹೋದ. ರಾಮ ಟ್ರೈಸ್ ಟು ಡಿಫೆಂಡ್ ದಟ್ ಇದೆಲ್ಲ ಸ್ವಾಮೀಜಿ ಹಾಗೆ ಹೇಳಿದರು, ವಿದ್ಯಾನಿಲಯ ಹಾಗಿರಬೇಕು, ಹೀಗಿರಬೇಕು. ಈ ಮೇನ್ಲಿ ಇಟ್ ಈಸ್ ಎ ಅಂಗಡಿ ಪ್ರಧಾನ. ಫಸ್ಟ್ ಹೆಸರು ಕಾರ್ಯಾಲಯ ಹೇಳಿಬಿಟ್ಟರು, ಅಂಗಡಿ ಪ್ರಧಾನ ಮಾಡಿಬಿಟ್ಟರು, ಆಶ್ರಮ ಅಲ್ಲ ಎಂದಾಯಿತು. ಮತ್ತು ಇನ್ನೇನು? ಎವ್ರಿಬಡಿ, ಐ ಥಿಂಕ್ ಎವ್ರಿ ಮಹಾತ್ಮ ಡಸ್ ಸಮಥಿಂಗ್. ಅರವಿಂದೋ ಮಾಡಿದ್ದು ಅಷ್ಟೇ, ಜೀಸಸ್ ಹೇಳಿಬಿಟ್ಟು ಹೋಲ್ ಅರವಿಂದೋ ಆಶ್ರಮ ಜೀಸಸ್ ಮಯವಾಯಿತು. ಐ ಥಿಂಕ್ ನಮ್ಮ ಜನರು ಯಾರೇ ಆಗಲಿ, ದೊಡ್ಡ ದೊಡ್ಡವರೆಲ್ಲ ತಮ್ಮನ್ನು ತಾವು ತಮ್ಮ ನಂತರ ಡೆಸ್ಟ್ರಾಯ್ ಮಾಡುವುದಕ್ಕೆ ತುಂಬ ಅನುಕೂಲ ಮಾಡಿ ಹೋದರು. ಐ ಆಮ್ ಸೀಯಿಂಗ್ ಮೆನಿ ಮಹಾತ್ಮಾಸ್ ಆಲ್ ಓವರ್ ಇಂಡಿಯಾ. ಎವ್ರಿಬಡಿ ಡಿಡ್ ಸಮಥಿಂಗ್ ವಿಚ್ ಕ್ಯಾನ್ ಓನ್ಲಿ ಡೆಸ್ಟ್ರಾಯ್ ದೇರ್ ಓನ್ ಫ್ಯೂಚರ್. ಎನಿವೆ, ಐ ಡೋಂಟ್ ನೋ ವಾಟ್ ಟು ಸೇ. ಎನಿವೆ, ಬಿಡು. ಸೊ ಇದು ಅನ್ಯನಿಂದ ಅನ್ಯಸ್ತತೆಯೇ, ಕರ್ಮನಿಂದ ಉಪಾಸನಸ್ತತೆಯೇ. ಅತಯೇವ ಏಕೈಕದೇವಸ್ಯ ಪೂಜಾ ನಿಂದ್ಯತೆ ನತು ನಿಂದಾಯಾಂ ತಾತ್ಪರ್ಯೇಣ. ತತ್ರ ತಾತ್ಪರ್ಯಂ ನಾಸ್ತಿ ಇತ್ಯುಕ್ತೆ ಕರ್ಮ ನಿಂದನೀಯತ್ವೇನ ನ ದ್ರಷ್ಟವ್ಯ, ಕರ್ಮ ತು ಶಾಸ್ತ್ರವಿಹಿತಂ. ಏಕೈಕದೇವತಾಯಾಃ ಪೂಜಾ ಶಾಸ್ತ್ರವಿಹಿತಾ, ತದಪಿ ಶ್ರದ್ಧೆಯ ಆಚರಿತವ್ಯ, ಫಲಮಾಯಾತಿ. ತಾತ್ಪರ್ಯಂ ನಿಂದಾಯಾಂ ನಾಸ್ತಿ ಇತ್ಯುಕ್ತೆ ಕೋ ಅರ್ಥಃ? ನಿಂದಾಯಾಂ ತಾತ್ಪರ್ಯಂ ನಾಸ್ತಿ ಇತ್ಯುಕ್ತೆ ಕೋ ಅರ್ಥಃ? ನಿಂದಾಯಾಂ ತಾತ್ಪರ್ಯಂ ನಾಸ್ತಿ ಇತ್ಯುಕ್ತೆ ಕೋ ಅರ್ಥಃ? ಇದು ಹೇಳಬೇಕಾಗ್ತದೆ. ಅಂದರೆ ಕರ್ಮ ಆಚರಿತವ್ಯಂ, ಕರ್ಮ ಶಾಸ್ತ್ರವಿಹಿತತ್ವಾತ್ ಶ್ರದ್ಧೆಯ, ಅಲ್ಲವೇ? ಆಚರಿತವ್ಯಂ ಫಲಂಚ ಆಯಾತಿ. ಇದು ತಾತ್ಪರ್ಯ. ಅಷ್ಟೇ ಹೊರತು
ಕರ್ಮ ಪರಿತ್ಯಕ್ತವ್ಯಂ ಇತಿ ನ ತಾತ್ಪರ್ಯಂ. ಅಂದರೆ ಕರ್ಮೈವ ನಿಷ್ಫಲಂ, ನೋಡಿ, ಕರ್ಮೈವ ನಿಷ್ಫಲಂ ಅಥವಾ ಕಿಮುಚ್ಯತೆ ಅನಿಷ್ಟಫಲಜನಕಂ, ಅನಿಷ್ಟ ಇತ್ಯತ್ರ ನಾಸ್ತಿ ತಾತ್ಪರ್ಯಂ. ಅಲ್ಲವೇ? ಈಗ ಆಧುನಿಕರಿಗೆ ಇಷ್ಟೆಲ್ಲ ಹೇಳಬೇಕಾಗ್ತದೆ. ಅತಏವ ಕರ್ಮದಲ್ಲಿ ಶ್ರದ್ಧೆಯನ್ನು ಕಲ್ಕೊಳ್ಳಬಾರದು. ಅತಏವ ಪಶ್ಯ ನಿಂದಾಯಾಂ ನತು ನಿಂದಾಯಾಂ ತಾತ್ಪರ್ಯಂ. ಕರ್ಮ ಶಾಸ್ತ್ರವಿಹಿತತ್ವಾತ್ ಶ್ರದ್ಧೆಯ ಆಚರಿತವ್ಯಂ. ಶ್ರದ್ಧೆಯ ಆಚರಿತವ್ಯಂ ತಸ್ಯ ಫಲಂಚ ಆಯಾತಿ. ಅಂದರೆ ತಸ್ಯ ಫಲಮಸ್ತಿ. ಕರ್ಮೈವ ನ ನಿಷ್ಫಲಂ ಇತಿ ಮಂತವ್ಯಂ. ಅಂದರೆ ಅದು ನಿಂದಾಯಾಂ ತಾತ್ಪರ್ಯಂ ಕರ್ಮಣಃ ನಿಷ್ಫಲತ್ವ. ಅಂದರೆ ಕರ್ಮೈವ ಅಂದರೆ ಕರ್ಮೈವ ತ್ಯಾಜ್ಯಂ, ಕರ್ಮೈವ ನಿಷ್ಫಲಂ ಅಥವಾ ಅನಿಷ್ಟಜನಕತ್ವಾತ್ ಅನಿಷ್ಟಜನಕತ್ವಾತ್ ತ್ಯಾಜ್ಯಂ ಇತಿ ನಾರ್ಥಃ. ಇದಿ ಮತ್ತೆ ನಿಂದಾಯಾಹ ತಾತ್ಪರ್ಯಂ ಕಿಂ ಅಂದರೆ ಕರ್ಮಣಃ ಫಲಂ ಅಲ್ಪಫಲಂ ಭವತಿ, ಉಪಾಸನಸ್ಯ ಫಲಂ ಅಧಿಕಂ ಭವತಿ. ತತ್ರ ಅಧಿಕಫಲಸ್ಯ ಸ್ತುತಯೇ ಅಲ್ಪಫಲಸ್ಯ ನಿಂದಾ ಕ್ರಿಯತೆ. ನತು ಕರ್ಮ ಅಲ್ಪಫಲಂ ದದಾತಿ, ತದ ಅಲ್ಪಫಲಾಪೇಕ್ಷೆಯ ಉಪಾಸನಸ್ಯ ವಿಶೇಷಫಲಂ ಭವತಿ, ಅಧಿಕಫಲಂ ಭವತಿ ಇತ್ಯಸ್ಮಿನ್ನೇವ ತಾತ್ಪರ್ಯಂ. ನತು ಕರ್ಮ ನಿಂದಿತವ್ಯಂ ಕರ್ಮ ನ ಕರ್ತವ್ಯಂ ಇತಿ ನಾರ್ಥಃ. ಈ ಕಾಲದಲ್ಲಿ ವಿವೇಕಾನಂದಸ್ಯ ಆಗಮನಾನಂತರಂ ಮೋಕ್ಷಮೇವ ಬ್ರಹ್ಮೈವ ಕರ್ಮ ಉಪಾಸನಾನಿ ಬ್ರಹ್ಮಲೋಕಃ ಸ್ವರ್ಗಾದಿಕಂ ಸರ್ವಮಪಿ ತ್ಯಕ್ತವ್ಯಂ ಪುನರ್ಜನ್ಮಾಪಿ ನ ಚಿಂತಿತವ್ಯಂ. ಯಥಾ ಬೈಬಲ್ ಕುರಾನಾದಿ ಗ್ರಂಥೇಶು ಏಕೈವ ಸ್ವರ್ಗಃ ಏಕಮೇವ ಸಾಧನಂ ಏಕಮೇವ ಸರ್ವೇಷಾಂ ಕಿಮುಚ್ಯತೆ ಲಕ್ಷ್ಯಂ. ಏಕಮೇವ ಲಕ್ಷ್ಯಂ ಸ್ವರ್ಗಃ ಸರ್ವೇಷಾಂ ಸ ಏವ ಏಕಮೇವ ಸಾಧನಂ ಏಕಮೇವ ಫಲಂ ಸರ್ವೇಷಾಂ. ತಥಾ ಆಗಿಬಿಟ್ಟದು. ಎಲ್ಲರಿಗೂ ಮೋಕ್ಷ, ಎಲ್ಲರಿಗೂ ಬ್ರಹ್ಮಜ್ಞಾನ, ಎಲ್ಲರಿಗೂ ಒಂದೇ. ವೇದಾಂತವೇ ನಮ್ಮ ವೇದ. ಕರ್ಮ ಉಪಾಸನ ಸ್ವರ್ಗಲೋಕ ಬ್ರಹ್ಮ ಅದೆಲ್ಲ ನಾನ್ಸೆನ್ಸ್. ಬುದ್ಧ ಹಾಗೆ ಮಾಡಿದ, ಅದೇ ವಿವೇಕಾನಂದ ಮಾಡಿದ. ಈ ಲೈಕ್ಡ್ ಬುದ್ಧ. ಸ್ವರ್ಗ ಇಹಲೋಕದಲ್ಲಿ ಮುಂದಿನ ಜನ್ಮ ಬೆಟರ್ ಆಗಬೇಕು, ತತ್ ನ ಚಿಂತಿತವ್ಯಂ. ಆಗಾಮಿ ಜನ್ಮ ಉತ್ತಮ ಜನ್ಮ ಭವೇತ್ ನ ಚಿಂತಿತವ್ಯಂ. ಸ್ವರ್ಗ ನ ಚಿಂತಿತವ್ಯಂ. ವೈಕುಂಠಾದಿಕಂ ಬ್ರಹ್ಮಲೋಕಂ ನ ಚಿಂತಿತವ್ಯಂ. ಕೇವಲ ಮೋಕ್ಷ ಏವ ಬ್ರಹ್ಮಜ್ಞಾನಮೇವ. ಸರ್ವೇಷಾಂ ಅತ್ಯಂತ ಪಾಮರಜನಮಾರಭ್ಯ ಸರ್ವೇಷಾಂ ಬ್ರಹ್ಮಜ್ಞಾನಂ ಸರ್ವೇಷಾಂ ಉಪನಿಷದೇವ ಪ್ರಮಾಣಂ ನ ಕರ್ಮ ನ ಉಪಾಸನಂ. ದಟ್ಸ್ ಆಲ್. ಏಕಮೇವ. ಇದು ಬುದ್ಧಿಸಮ್. ಏಕೆಂದರೆ ಒನ್ ಪರ್ಸನ್ ಹೇಳಿದ್ದರೆ ಹೀಗಿರುತ್ತದೆ, ಹೇಗೆ ಬೇಕಾಗಿಲ್ಲ. ಏಕದೇಶಿನಃ. ಬುದ್ಧ ಈಸ್ ಅನ್ ಏಕದೇಶಿ. ಆರ್ಯ ಸಮಾಜ ಏಕದೇಶಿ. ಏಕದೇಶಿನಃ ಅನ್ಯ ಸಾಧನಾನಿ ಅನ್ಯಫಲಾನಿ ಸರ್ವಾಣ್ಯಪಿ ನಿಂದಂತಿ. ಅಸ್ಮತ್ ಋಷಯಃ ನ ತಥಾ ಸಂತಿ. ಪ್ರಮುಖತೆಯ ಸರ್ವಾಣ್ಯುಪನಿಷದ್ ಪಶ್ಯ. ಕೇನೋಪನಿಷದಂ ಪಶ್ಯ. ತತ್ರ ಜ್ಞಾನಮುಪದಿಶತಿ. ಮಂದಾಧಿಕಾರಿಣಃ ಮಧ್ಯಮಾಧಿಕಾರಿಣಃ ಉಪಾಸನಮುಪದಿಶತಿ. ಮಂದಾಧಿಕಾರಿಣಃ ಕರ್ಮಾಪ್ಯುಪದಿಶತಿ. ಕಠೋಪನಿಷದ್ ಪಶ್ಯ. ಪ್ರಥಮವರಃ ದ್ವಿತೀಯವರಃ ತೃತೀಯವರೋಪಿ ಅಸ್ತಿ. ಕರ್ಮಾಣ್ಯುಪದಿಶತಿ, ಉಪಾಸನಾನ್ಯುಪದಿಶತಿ, ಜ್ಞಾನಂ ಚ ಉಪದಿಶತಿ.
तत्तत् फलं च उपदिशति। तैत्तरीयं पश्य, बृहदारण्यकमपि, प्रश्नोपनिषदपि। स्वयं पिप्पलादः ब्रह्मज्ञानी, तथापि तत्र 6 शिष्याः आगताः। प्रथमशिष्यः दक्षिणायनमार्गं स्वर्गफलमेव पृच्छति, तत्र स्वर्गफलम् उपदिश्यते प्रथमप्रश्ने। द्वितीय-तृतीयप्रश्नयोः ब्रह्मलोकप्राप्तिः। ब्रह्मलोकप्राप्तिसाधनं किं च ब्रह्मलोकप्राप्तिसाधनं तत् किमुच्यते अहङ्ग्रहोपासनं च विश्वरूप उपासनम् उपदिश्यते। पुनः तृतीयं वा चतुर्थ नो तृतीये द्वितीय-तृतीये चतुर्थे अवस्थात्रय विवेकम् उपदिश्यते। पंचमे ओंकारोपासनं तन्मूलकतया ब्रह्मलोकप्राप्तिः। षष्ठे पुनरपि ज्ञानम् अंद्रे षष्ठप्रश्ने ज्ञानम् इक द्वितीय-तृतीयप्रश्नयोः अहङ्ग्रहोपासनं पुनः पंचमप्रश्नेन ओंकारोपासनं तेन ब्रह्मलोकप्राप्तिः। प्रथमप्रश्नेन दक्षिणायनमार्गेण स्वर्गप्राप्तिः। पश्य, एवं स्वर्गप्राप्त्यर्थं साधनमुपदिश्यते कस्यचित् साधकाय, ब्रह्मलोकप्राप्ते साधनमुपदिश्यते अन्यसाधकाय, अत्यन्तविरक्ताय ज्ञानमुपदिश्यते। एवं विविध साधनानि तत्तत् अधिकारिणे उपदिश्यन्ते अस्मत् ऋषिभिः। बुद्ध एक एव केवलं सर्वेषाम् एकमेव साधनं, सर्वेषां निर्वाणं। सर्वेपि सन्यासिनो भवेयुः, सर्वेपि योगमार्गम् आचरेयुः, सर्वेपि निर्वाणमेव प्राप्नुयुः। नास्ति अन्यत् साधनं, नास्ति अन्यत् लक्ष्यं साध्यम्। एकमेव साधनम्, एकमेव साध्यं सर्वेषां, सर्वेपि एतस्यैव अधिकारिणः। सी अस्मज्जनाः बुद्धं नास्तिकमिति मन्यन्ते। कुतः वेदनिन्दां करोति, ईश्वरं नाङ्गीकरोति इति। विवेकानन्दसदृशाः अन्ये च आधुनिकजनाः बुद्धं समर्थयन्तः किं वदन्ति, वैदिकाः ये बुद्धं निन्दन्ति सा निन्दा वैदिकानेव वैदिकेषु एव प्रयोक्तव्या। सा निन्दा वैदिकेषु एव प्रयोग। बुद्ध एव ब्रह्मज्ञानी, बुद्ध एव वास्तविक ऋषिः गुरुः तथैव भाव्यं। सर्वेपि वैदिकऋषयः स्वार्थिनः, ब्राह्मणाः स्वार्थिनः इति विवेकानंद ब्रूते। अंद्रेनु दे लैक्ड इस्लामिक स्टाइल, क्रिश्चियन स्टाइल, अब्राहमिक स्टाइल दे लैक्ड। नावु बुद्ध वेदं निराकरोति इति नोच्यते। वेद निराकरणाय, ईश्वर निराकरणाय ते मन्यन्ते बुद्ध रिजेक्टेड मांसाहार। ते मन्यन्ते एवं। बुद्धः वैदिकैः किमर्थं विरोधः क्रियते, विरुध्यते? ते एव बुद्ध अनुयायिनः, विवेकानंद सदृश बुद्धानुयायिनः बुद्धं समर्थयन्तः वैदिकेभ्यः एवं प्रत्युत्तरं ददति। किं मन्यन्ते? वैदिकाः बुद्धं निन्दन्ति, एकं कारणं वैदिककर्माणि निषेधति। वैदिककर्मेषु प्रायः मांसाशनमेव अस्ति। बुद्धः मांसाशनं निन्दति, अत एव एकं कारणं। द्वितीयं कारणं वर्णव्यवस्थां निराकरोत्, सर्वेभ्यः मोक्षसाधनं ददात्। एतत्त्रयं वैदिकाः विरोधं कुर्वन्ति। वैदिकाः मांसमशितुमिच्छन्ति, अत एव बुद्धस्य विरोधं कुर्वन्ति। पश्य, मांसाशनम् इच्छन्ति। वर्णव्यवस्थायाः तात्पर्यं किं? ब्राह्मणानामेव मोक्षः, अन्येषां मोक्षो नास्ति, अन्येषां मोक्षाय अधिकारः न दातव्यः इति स्वार्थबुद्ध्या वेदं समर्थयन्तः बुद्धं विरोधं कुर्वन्ति इति विवेकानन्दस्य निन्दा। वैदिकाः बुद्धस्य किं कुर्वन्ति? निन्दा इत्युक्ते दोषं पश्यन्ति। दोषं पश्यन्ति कस्मिन् विषये इत्युक्ते अत्र मांसाशनविषये तु उक्तमेव पूर्वं मया। देवताभ्यः मांसं समर्प्य अश्नीयात्, ततः पृथक् नाश्नीयात् इति वैदिकनियमः। तेन पशुहिंसा
ತ್ಯಕ್ತವ್ಯ. ಕೇವಲಂ ಯಜ್ಞಾರ್ಥಂ ಮಾತ್ರಂ ದೇವಾನಾಂ ನಿವೇದನಾಯೈವ ಉಪಯುಜ್ಯ ತತ್ರೈವ ಅಶಿತವ್ಯಂ. ತೇನ ಕಿಂ ಭವತಿ? ಸಾಮಾನ್ಯ ಮಾಂಸಾಶನಾಯ ನಿಗ್ರಹ ಕೃತೋ ಭವತಿ. ಸರ್ವಸಾಮಾನ್ಯ ಮಾಂಸಾಶನೆ ನಿಗ್ರಹ ಸ್ಥಾಪಿತೋ ಭವತಿ. ಅಲ್ಪಮಾತ್ರಮೇವ ಅನುಮತಂ ಭವತಿ. ಅಧಿಕ ಭಾಗೇನ ಮಾಂಸಾಶನಂ ನಿಷಿಧ್ಯತೆ. ಅಲ್ಪತಃ ಏವ ದೇವತಾ ಸಮರ್ಪಣಾಯೈವ ಅನುಮೀಯತೆ, ಅನುಮತಿರ್ದೀಯತೆ. ತೇನ ಕಿಂ ಭವತಿ? ಮಾಂಸಾಶನಂ ನ್ಯೂನಂ ಭವತಿ. ತತ್ರ ದೇವತಾ ನಿವೇದನಾಯ ಕ್ರಿಯತೆ. ಅನಂತರಂ ತದಪಿ ಪರಿತ್ಯಜ್ಯತೆ ಇತಿ ಕ್ರಮೇಣ ಪರಿತ್ಯಾಜನಾಯ ಪ್ರಥಮ ಪ್ರಯತ್ನೇನ ನಿಗ್ರಹ ಕ್ರಿಯತೆ. ಸಾಮಾನ್ಯತಯ ಮಾಂಸಾಶನಂ ನ ಕುರ್ಯಾದಿತಿ. ಅತಏವ ದೇವೇಭ್ಯಃ ವಿನಿವೇದ್ಯೈವ ಪ್ರಸಾದರೂಪೇಣ ಗ್ರಾಹ್ಯಂ ನತು ಸಾಮಾನ್ಯತಯ. ದೇವೇಭ್ಯಃ ಅನಿವೇದ್ಯ ಮಾಂಸಾಶನಂ ಪಾಪಕರಂ ಇತ್ಯುಕ್ತಂ. ಕಿಂತು ಬುದ್ಧೇನ ಕಿಮುಕ್ತಂ? ದೇವೇಭ್ಯಃ ನಿವೇದನಂ ನ ಕುರ್ಯಾತ್ ಕಿಂತು ಮಾಂಸಂ ತು ಅಶ್ನೀಯಾತ್. ಅದು ಚೆನ್ನಾಗಿದೆಯಾ? ವೈದಿಕರು ಹೇಳಿದ್ದನ್ನು ಬುದ್ಧ ನಿಂದಾಂ ಕೃತ್ವ ವೈದಿಕ ಯಜ್ಞ ಮಾತ್ರೇ ಪಶು ಹಿಂಸಾಂ ನಿಂದಿತ್ವ ಸಾಮಾನ್ಯ ಮಾಂಸಾಶನಂ ಪ್ರವರ್ತಿತವಾನ್. ಕಿಂ ತತ್ ಶ್ರೇಯಾನ್ ಏತದಪೇಕ್ಷೆಯ ವೈದಿಕಾಪೇಕ್ಷೆಯ? ವೈದಿಕರು ಗ್ರ್ಯಾಜುವಲ್ಲಿ ಮಾಂಸಾಶನ ಕಮ್ಮಿ ಮಾಡಿ ಪೂರ್ತಿ ಬಿಡಿಸುವುದಕ್ಕೆ ಗೋಲಿಟ್ಕೊಂಡರು. ಇವರು ಹೇಳ್ತಾರೆ ಆ ಸ್ವಲ್ಪ ಬಿಡಿಸಿದ್ದನ್ನು ದೇವತಾನಾಂನ ಅನುಮತಿಂ ದತ್ವಾ ಅನುಜ್ಞಾಯ ದೇವತಾನಾಂನ ಅನುಜ್ಞಾಯ ಅವಶಿಷ್ಟ ಸಾಮಾನ್ಯ ಅಶನಂ ನಿಷೇಧಿತಂ. ಬುದ್ಧ ಏನು ಮಾಡಿದ? ದೇವತಾನಾಂನ ಅಶನಮೇವ ನಿಷಿಧ್ಯ ಸಾಮಾನ್ಯ ಅಶನಂ ಅನುಮಿತವಾನ್. ಕಸ್ಯ ಉಭಯೋರ್ಮಧ್ಯೆ ಕಸ್ಯ ಶ್ರೇಯಾನಸ್ತಿ? ಅದನ್ನು ಹೇಳ್ತಾರೆ, ಓ ಬುದ್ಧನೇ ಶ್ರೇಷ್ಠ, ಇವರು ವೈದಿಕರೇ ದುಷ್ಟರು. ಏನಪ್ಪ, ವೈದಿಕರು ದುಷ್ಟರಾಗಿ ಕಂಡು ಬರ್ತಾ ಇದ್ದಾರೆ? ಬುದ್ಧ ಹೇಳಿದ್ದು ಚೆನ್ನಾಗಿದೆಯಾ? ಬುದ್ಧೋಪದೇಶ ಶ್ರೇಯಾನ್ ದೃಶ್ಯತೆ, ಶ್ರೇಯಸ್ಕರೋ ದೃಶ್ಯತೆ, ಆ್ಯಂಡ್ ವೈದಿಕಾನಾಂ ನಿಂದನೀಯ ದೃಶ್ಯತೆ. ವಿವೇಕಾನಂದ ಸದೃಶಾನಾಂ ಅನ್ಯೇಷಾಮಪಿ ಸರ್ವೇಷಾಂ ಯೇಷು ದಿನೇಷು. ವಿವೇಕಾನಂದಸ್ತು ಕೇವಲ ಉದಾಹರಣಂ, ಬಹವಸ್ಸಂತಿ ಯೇಷು ದಿನೇಷು. ಕರ್ಮ ಉಪಾಸನಾನ್ಯಪಿ ಅಂತಃಕರಣ ಶುದ್ಧಯೇ ಇಂದ್ರಿಯಮನೋ ನಿಗ್ರಹಾಯ ಸಮಾಜೆ ಒಂದು ವ್ಯವಸ್ಥಾ ಸ್ಥಾಪನಾಯ ಕರ್ಮೋಪಾಸನಾನಿ ಆಚರ್ಯಂತೆ. ತೇನ ಕಿಂ ಭವತಿ? ತತ್ ನಿಷ್ಕಾಮತೆಯ ಅನುಷ್ಠಾಯ ಆದೌ ಸಕಾಮತೆಯ ಅನುತಿಷ್ಠತಿ, ಅನಂತರಂ ನಿಷ್ಕಾಮತೆಯ ಕ್ರಮೇಣ ವಿರಕ್ತೋ ಭೂತ್ವ ಜ್ಞಾನಂ ಪ್ರಾಪ್ನೋತಿ. ಕರ್ಮ ಉಪಾಸನಾನಾಂ ಪ್ರಥಮಸ್ತರ ಸಾಧನತ್ವೇನ ಪ್ರಥಮ ಸೋಪಾನ ಸಾಧನತ್ವೇನ ಅಂಗೀಕೃತಂ ವೈದಿಕೈಃ. ತತ್ ತೇನ ಕಿಂ ಭವತಿ? ಸರ್ವೇಪಿ ತಥಾ ಅಧಿಕಾರಿಣೋ ನ ಭವಂತಿ. ಸಾಮಾನ್ಯೇಭ್ಯಃ ಏವಂ ಅನುಕೂಲಂ ಕುರ್ಯಾದಿತಿ ವೈದಿಕಮತಂ ಬ್ರೂತೆ. ಕ್ರಮೇಣ ಸೋಪಾನಕ್ರಮೇಣ ತೇ ಅಪಿ ವೈರಾಗ್ಯಂ ಪ್ರಾಪ್ನುಯುಃ ಜ್ಞಾನಂ ಚ ಪ್ರಾಪ್ನುಯುಃ ಇತಿ. ತೇ ಬುದ್ಧಃ ತತ್ ಸರ್ವಂ ನಿಂದಿತ್ವಾ ಕೇವಲಂ ಸರ್ವೇಭ್ಯಃ ವೈರಾಗ್ಯಂ ಸರ್ವೇಭ್ಯಃ ನಿರ್ವಾಣಂ ಏವಮೇವ ಪುರುಷಾರ್ಥತ್ವೇನ ನಿಶ್ಚಿತೆ ಸತಿ ಸರ್ವೇಷಾಂ ಅನುಕೂಲೋ ಭವತಿ ಕಿಂ? ಸರ್ವೇಪಿ ತಸ್ಮಿನ್ ಯೋಗ್ಯಾಃ ಭವಂತಿ ಕಿಂ? ನ ಭವತಿ. ಅತ ಏವ ಕಿಂ ಅಭೂತ್? ಬೌದ್ಧಧರ್ಮಃ ಸ್ವಕೀಯ ದೋಷವಶಾದೇವ ನಾಶಿತಮ್ ಅಭೂತ್. ತೇ ನಿಂದಂತಿ ಬ್ರಾಹ್ಮಣಾಃ ಏವ ತಂ ನಾಶಿತವಂತಃ. ಪಶ್ಯ, ಅನಂತರಕಾಲೇ ಬೌದ್ಧಧರ್ಮೇ ಕರ್ಮೋಪಾಸನಾನ್ಯಾಗತಾನಿ ಬಹೂನಿ, ಕರ್ಮಾಣಿ ಉಪಾಸನಾನಿ ಬಹೂನಿ ಆಗತಾನಿ ಅನಂತರಂ. ಕಿಮರ್ಥಂ? ಅನಂತರಕಾಲೀನ ಬೌದ್ಧೈಃ ಕರ್ಮೋಪಾಸನಾನಾಂ ಮಹಾತ್ಮ್ಯಂ ಅವಗಮ್ಯ ತಸ್ಯ ಮೌಲ್ಯಂ ಅವಗಮ್ಯ ತತ್ ಪುನರಾನೀತಂ ಬೌದ್ಧಮತೆ. ತಥಾ ಚೇತ್ ತರ್ಹಿ ವೈದಿಕಧರ್ಮಃ ಏವ ಅಂಗೀಕೃತೋ ಭವತಿ. ಯದಾ ಕರ್ಮೋಪಾಸನಾನಿ ಅಂಗೀಕೃತಾನಿ ಚೇತ್ ತತ್ ಪುನಃ ಆದೌ ಯೋ ಬೌದ್ಧಧರ್ಮಃ ವೇದಧರ್ಮಸ್ಯ ವಿರೋಧಃ ಆಸೀತ್. ಅನಂತರಕಾಲೇ ಸ ಏವ ಕಿಂಚಿತ್ ಪರಿವರ್ತ್ಯ ಅನಂತರಕಾಲೇ ತತ್ ವೇದಸದೃಶಃ ಏವ ಅಭೂತ್. ಇದು ಜೀರ್ಣಿಸಿಕೊಳ್ಳಕ್ಕಾಗದೆ ಬುದ್ಧ ಎಲ್ಲರಿಗೆ ಕೊಟ್ಟ ವೈದಿಕ ಧರ್ಮವೇ ಕೆಟ್ಟದು, ಬುದ್ಧವನ್ನು ನಾಶ ಮಾಡಿತು. ಇದೆಲ್ಲ ಏನಪ್ಪ ವಿವೇಕಾನಂದ ಬುದ್ಧಿ?
ಇದೇನಪ್ಪ? ಅವರನ್ನು ಸರಿ ಮಾಡಿದ್ದರೆ ಆದರೂ ನಾವು ಕೆಟ್ಟವರು. ಬುದ್ಧ ಚೇಂಜ್ ಆಗಿಬಿಟ್ಟರೆ ಬೌದ್ಧ ಮತ, ಅದಕ್ಕೆ ನಾವೇ ಕೆಟ್ಟವರು. ಮತ್ತೆ ಹೇಳ್ತಾರೆ ಬುದ್ಧಿಸಮ್ ಇಸ್ ಗ್ರೇಟ್. ಇದು ಏನಪ್ಪ? ಇದು ಏನಿದು? ಸಮ್ ಕೈಂಡ್ ಆಫ್ ಪ್ರೆಜುಡಿಸ್ ಆ್ಯಂಡ್ ಹೇಟ್ರೆಡ್ ಫಾರ್ ವೈದಿಕ ಧರ್ಮ. ಬ್ರಹ್ಮ ಸಮಾಜ ಇನ್ಫ್ಲೂಯೆನ್ಸ್ ಇದೆ ಅಲ್ಲವೇ? ಆ ಬುದ್ಧಿ ಇಟ್ಕೊಂಡು ಈ ತರಹ ಮಾತಾಡೋದು. ವಿವೇಕೇನ ಶಾಂತ ಮನಸ ನಿಷ್ಪಕ್ಷಪಾತತೆಯ ವಿವೇಕೆ ಕೃತೆ ಸತಿ ಭೇದ ಅವಗಮ್ಯತೆ. ಓಕೆ, ವ್ಯವಹಾರ ಕಥಂ ಪ್ರಚಲತಿ? ಬುದ್ಧೋಪಿ ವ್ಯವಹಾರೇ ವರ್ಣಧರ್ಮ ಭವೇತ್, नो चेत् ವ್ಯವಹಾರ ಅವ್ಯವಸ್ಥಿತೋ ಭವತಿ. ಸಮಾಜ ವ್ಯವಸ್ಥೆಯೈ, ಸಮಾಜ ವ್ಯವಸ್ಥೆಗೆ ವರ್ಣ ಇಲ್ಲದೆ ಇನ್ನೇನಾದರೂ ತತ್ ತತ್ ವೈಕಲ್ಪಿಕೇನ ಸಮಾಜ ವ್ಯವಸ್ಥಾ ಬುದ್ಧೇನ ವಿಚಾರ್ಯ ದತ್ತಾ ಕಿಂ? ವರ್ಣವ್ಯವಸ್ಥಾ ಏವ ಅಂಗೀಕೃತ. ಸನ್ಯಾಸಿನಾಮೇವ ಸರ್ವಕರ್ಮತ್ಯಾಗಃ ವರ್ಣಭೇದತ್ಯಾಗಃ ಸರ್ವೇಪಿ ಏಕರೂಪಾ ಭವಂತಿ ಬೌದ್ಧಾರಾಮೇಷು ಸ್ಥಿತ್ವ ಸರ್ವೇಪಿ ಅಷ್ಟಾಂಗಿಕ ಮಾರ್ಗಂ ಇತ್ಯುಕ್ತೆ ತೇಷಾಂ ಯೋಗ ಸಾಧನಂ ಕುರ್ವಂತಿ. ಬೌದ್ಧ ಆರಾಮೇಷು ವರ್ಣಭೇದ ತ್ಯಾಗಂ ಉಪಾದಿಶತ್. किन्तु समाजे तु वर्णभेदः आसीत्, वर्णभेदं न निराकरोत्, वर्णभेदं बुद्धः न निराचकार. तर्हि एते मन्यन्ते वैकल्पिकसामाजिकव्यवस्थां बुद्धः उपादिशत् इति सर्वत्र लिखन्ति. कुत्र अस्ति? वैकल्पिकं नाम कीदृशं? यूरोप् सदृशं. यूरोप् व्यवस्था उत्तमा, स्थिरा, सर्वेषां इहलोक परलोक इह परलोक मत्य ज्ञान त्रयाणां मोक्षार्थं परलोकार्थं इहलोक अभ्युदयाय सर्वेषां त्रयाणाम् उपयोगाय व्यवस्था अस्ति किं? यूरोप् व्यवस्था वा अमेरिका व्यवस्था वा? अमेरिका देशीय सामाजिक व्यवस्था, यूरोपीय सामाजिक व्यवस्था वा इहलोकाय परलोकाय पुनर्मोक्षाय त्रयाणां पुरुषार्थानां साधनाय अनुकूला अस्ति किम्? तर्हि तेषामेव व्यवस्था प्रशस्यते, अस्मत् व्यवस्था निन्द्यते. केनचित् अन्येन कृता किं? दर्शय. एतादृश वर्णव्यवस्था सदृश वर्णव्यवस्था ಅಂದರೆ ವೈದಿಕ ವರ್ಣವ್ಯವಸ್ಥಾತಃ ಉತ್ತಮತರ ಸಾಧುತರ ವ್ಯವಸ್ಥಾ ಕೇನಚಿತ್ ನಿರ್ಮಿತಾ ವಾ ಕೇನಚಿತ್ ನ ಕೇವಲ ನಿರ್ಮಿತ ಆಚರಣಪೂರ್ವಕಂ ಪ್ರತಿಷ್ಠಾಪಿತಾ ಕಿಂ? Is it proven by practice? आचरणपूर्वकं प्रतिष्ठापिता किं? कुत्रचित् नास्ति. दोषबहुलः यत्र वर्णव्यवस्था नास्ति, यूरोप् सदृशदेशेषु, अमेरिका सदृशदेशेषु रोगाः दुःखञ्च परस्परवैरं द्वेषादिकं नाशस्तु आधिक्येन दृश्यते. अत्रापि क्वचित् रागद्वेषवशात् जनानां परस्परद्वेषः, परस्परकलहः, युद्धादिकं भवत्येव. किन्तु तत् न्यूनीकृतम् अत्यन्तं विधिवशात् शास्त्रधर्मानुगुण्येन तत् किञ्चित् निगृहीतं. किन्तु तत्र तु अस्मत्तो आधिक्येन नाशः दृश्यते. किन्तु वर्णव्यवस्था अपेक्षया तेषाम् उत्तमतरा व्यवस्था अस्ति किम्? तत्र दोषाः न्यूनाः, लाभश्च अधिकः अस्ति किं तत्र? अस्मत्तः एव अत्रापि केचन दोषाः सन्ति. सर्वत्र सर्वथा दोषरहितः निर्दुष्टव्यवस्था न केनचित् कर्तुं शक्यते. समाजस्य लोकस्य प्रपञ्चस्यैव स्वभावोऽयं, सर्वथा दोषरहितः न शक्यते कर्तुं. किन्तु अत्यल्पदोषयुक्त एव अस्माकं व्यवस्था. अत्यल्पदोषयुक्ता अस्ति, दोषाः सन्ति, किन्तु अत्यल्पदोषयुक्ता अत्यधिकलाभयुक्ता अस्माकं व्यवस्था. किन्तु अस्माकं व्यवस्था निन्द्यते. बुद्धस्य व्यवस्था इति. बुद्धव्यवस्था कुत्र किमुच्यते सफला अभूत्? ब्रूहि, कुत्र अभूत्? पुनः हिन्दुधर्मे एव, वैदिकसमाजे एव बुद्धः जीवितुम् अशकत. यत्र वैदिकधर्मो नास्ति, यत्र वर्णव्यवस्था धर्मव्यवस्था नास्ति, तत्र वैदिकधर्मः जीवितुं शक्यते किम्? यूरोप् सदृशदेशे अन्यत्र कुत्रचित् जीवति किम्?
ಯತ್ರ ಭೋಗಪರಾಯಣಃ ಸಮಾಜಃ ತತ್ರ ಬುದ್ಧಸ್ಯ ವೈರಾಗ್ಯಂ ಜೀವತಿ ಕಿಂ? ಕುತ್ರ ಜೀವತಿ ಪಶ್ಯ ಬುದ್ಧಸ್ಯ ಉಪದೇಶಃ? ಕುತ್ರಾಪಿ ನ ಜೀವತಿ ಯತ್ರ ಧರ್ಮವ್ಯವಸ್ಥಾ ನಾಸ್ತಿ. ಕರ್ಮೋಪಾಸನಾನಿ ಸರ್ವತ್ರ ಭವೇಯುರೇವ. ಅನಂತರಕಾಲೇ ಬೌದ್ಧಾಃ ಥೈಲೆಂಡ್ ಆದಿ ದೇಶೆ ಜಪಾನ್ ಆದಿ ದೇಶೆ बुद्धधर्मः प्रसिद्धो अभूत्, प्रचारः अभूत्. तत्र केन कस्मिन् अंशे बुद्धधर्मः? तत्र उपासनमेव, तत्र ज्ञानं नास्ति. बुद्धस्य योगसाधनापेक्षया वैदिकदेवतानाम् उपासनम्, इन्द्र विनायक गणपत्यादि देवानाम् उपासनार्थमेव थैलेंड जपान् आदि देशेषु बौद्धधर्मः प्रसिद्धिं गतः. ಅಂದರೆ ಪುನರಪಿ ಕರ್ಮೋಪಾಸನಾರ್ಥಮೇವ. कर्मोपासनार्थं चेत् तत् अनन्तरकालीन बौद्धधर्मः वैदिकधर्मस्य प्रभावात् बौद्धधर्मे बौद्धमते बौद्धसम्प्रदाये ये कर्मोपासनानि प्रविष्टानि आनीतानि तान्येव प्रसिद्धिं गतानि बौद्धनाम्ना. अत एव यत्र यत्र बौद्धधर्मो अस्ति जपान् थैलेंड आदि देशेषु तेषां हिन्दूधर्मे महान् आदरः. कुत इति चेत् तत्रापि कर्मोपासनान्येव ते पश्यन्ति, ते सम्यक् आचरन्ति. धर्मः कर्मोपासनानि तान् दृष्ट्वा वैदिकधर्मेषु अतीव आदरं कुर्वन्ति. मरि एतत् सर्वम् अनवगम्य ओ बुद्ध ग्रेट् इवेण्ट् आल् दोस् थिङ्ग्स् कुत्र? ज्ञानार्थं, वैराग्यार्थं बौद्धधर्मः प्रसिद्धिं गतः किम्? किन्तु कर्मोपासनार्थमेव, धर्मार्थमेव. अतएव वैदिकाः बुद्धस्य विरोधं न कुर्वन् बुद्धस्य योगसाधनं तु अंगीक्रियते, किन्तु अन्यकर्मोपासन निंदा, देवता उपासनस्य निंदा यत् कृता तत् अयुक्ता इत्येव वैदिकैः विरोधः कृतः अल्लवे. ಈಗ ಹೇಳಿ ಬುದ್ಧನ ವೈಶಿಷ್ಟ್ಯ ಏನು ಹೇಳು? यत् योगसाधनं तत्पूर्वमेव आसीत्, बुद्धादपि पूर्वमेव वैदिकधर्मे आसीत्. वैदिकधर्मस्य एकदेशं गृहीत्वा प्रचारमकरोत्, तदेव अवधारणपूर्वकम्. अवधारणमित्युक्ते बै एम्फसिस्. योगसाधनमेव विशेषतया प्रचारमकरोत्, स्वयं च अन्वतिष्ठत्, अन्यस्मै च उपादिशत्. कर्माणि परित्यज्य कर्मोपासनां निन्दामकरोत्. तावदेव. तत्र विशेषः कः? ಈಗ ಹಿಂದೂ ಮತಕ್ಕೆ ವಿರೋಧ, ಹಿಂದೂ ಮತದಲ್ಲಿ ಇಲ್ಲದ್ದೆಲ್ಲ ಗ್ರೇಟ್ ಅಂತೆ. ಬೌದ್ಧ ಮತ ಬಂದ ನಂತರನೇ ಇಂಡಿಯಾ ಬಿಕೇಮ್ ಗ್ರೇಟ್, ಇಲ್ಲದಿದ್ದರೆ ಆಲ್ ಥಿಂಗ್ ಇಸ್ ಎ ಬಾರ್ಬರಿಸಮ್ ಈಗ ಶುರುವಾಯಿತು. ಅನಾಗರಿಕ ಸಮಾಜ ಏವ ಆಸೀತ್, ಅನಾಗರಿಕ ಧರ್ಮ, ಅನಾಗರಿಕ ಕರ್ಮಾಣಿ, ಅನಾಗರಿಕ ವರ್ಣ ವ್ಯವಸ್ಥಾ ಸರ್ವಮಪಿ ಅನಾಗರಿಕಂ ಆಸೀತ್. ಬೌದ್ಧಸ್ಯ ಆಗಮನಾನಂತರಮೇವ ಸರ್ವಮುತ್ತಮಂ, ಯದ್ಯದುತ್ತಮಂ ಸರ್ವಂ ಅನಂತರ ಕಾಲೇ ಏವ ಸಮುತ್ಪನ್ನಂ. ಇದು ಆಧುನಿಕ ಇಂಡಾಲಜಿಸ್ಟ್ ಜನಾನಾಂ ಲೇಖನಂ, विवेकानन्दस्य लेखनञ्च. सर्वेपि आधुनिकाः एवमेव विश्वस्यन्ति, एतदेव सत्यमिति विश्वस्यन्ति. अल्लवे एतदवगन्तव्यम्, इदु कर्तव्यं. कर्मोपासनानि अत नोडि, कर्मणां अन्यनिन्द अन्यस्तुते. समय एष्टिदೆಪ್ಪ? 1 ನಿಮಿಷ ಇದೆಯಲ್ಲವೇ? ಇದೆಯಾ? ಅದೇ ಹೇಳ್ತಾ ಇದ್ದೆ. ಸೊ ಅನ್ಯನಿಂದ ಅನ್ಯಸ್ತತೆಯೇ ಅಂದರೆ ದೇವಾನಾಂ ನಿಂದ ಕರ್ಮಣಾಂ ನಿಂದ ನತು ಕರ್ಮಣಾಂ ಪರಿತ್ಯಾಜನಾಯ. ತನ್ನಿಂದ ಕರ್ಮಣಾಂ ಪರಿತ್ಯಾಜನಾಯ, ಕರ್ಮಫಲಸ್ಯ ಅಲ್ಪತ್ವ ಪ್ರತಿಪಾದನಾಯ, ಕರ್ಮಫಲಸ್ಯ ಏಕೈಕದೇವತಾಯಾಃ ಪೂಜನೇನ ಕರ್ಮಣಾಂ ಫಲಂ ಅಲ್ಪಂ ಭವತಿ, ತತೋಪಿ ಅಧಿಕ ಫಲಂ ಪ್ರಜಾಪತೇರುಪಾಸನೇನ, ಸರ್ವದೇವಾತ್ಮಕ ಪ್ರಜಾಪತೇರುಪಾಸನೇನ ಸರ್ವದೇವತಾ ಫಲರೂಪಂ ವಿಶೇಷ ಫಲಂ ಭವತಿ ಇತಿ ವಿಶೇಷ ಫಲಸ್ಯ ಪ್ರತಿಪಾದನಾಯ ಅಲ್ಪಫಲಸ್ಯ ನಿಂದಾ ಕ್ರಿಯತೆ. ತಾವದೇವ. ಅತ್ರ ನಿಂದಾಯಾಃ ತಾತ್ಪರ್ಯಂ ತು ವಿಶೇಷ ಫಲೇ ಶ್ರದ್ಧಾ ಜನನಾಯ ತಾವದೇವ. ಇದೇ ಶಾಸ್ತ್ರನಿಂದ. ಈ ಶಾಸ್ತ್ರನಿಂದ ಬಿಟ್ಟು ಏನೇನು ಮಾತಾಡ್ತಾ ಇದ್ದಾರೆ. ಓ ಕರ್ಮನಿಂದ, ಭಗವದ್ಗೀತದಲ್ಲಿ ಕರ್ಮನೇ ಇಲ್ಲ, ಕೃಷ್ಣ ಎಲ್ಲ ಕರ್ಮವನ್ನೇ ನಿಂದ ಮಾಡಿದ,
Oh, he was ritual. He never, Vivekananda says, Vivekananda followers, Anuyayinopi evam vadanti, Bhagavad Gitayam Sri Krishnopi, Kevalam Jnanam Upadishatu, Karma Nindam Akaro Tataiva, Sarvepi Karmani Parityajya, Kevalam Jnanam Parityajya. ಹಿಂದೂ ಮತಮಿತ್ಯುಕ್ತೆ ಜ್ಞಾನಂ ಮೋಕ್ಷಃ ಮೋಕ್ಷ ಏಕ ಏವ ಪುರುಷಾರ್ಥಃ ಜ್ಞಾನಮೇಕಮೇವ ಸಾಧನಂ ಸರ್ವಂ ಪರಿತ್ಯ ಅದರಿಂದ ವರ್ಣ ವ್ಯವಸ್ಥೆ ಏಕೆ ಕರ್ಮ ಏಕೆ ಡೂ ಎನಿಥಿಂಗ್ ವಾಟ್ ಎವರ್ ಯು ಲೈಕ್ ಓನ್ಲಿ ಸ್ಟಡಿ ವೇದಾಂತ ಐ ಆಮ್ ಬ್ರಹ್ಮನ್ ಯು ಆರ್ ಬ್ರಹ್ಮನ್ ಈಟ್ ಎನಿಥಿಂಗ್ ಎಂಜಾಯ್ ಎನಿಥಿಂಗ್ ವಿ ಆರ್ ಆಲ್ ಬ್ರಹ್ಮನ್ ದಟ್ಸ್ ಆಲ್ ದೇರ್ಫೋರ್ ಈಗ ಕರ್ಮ ವರ್ಣ ವ್ಯವಸ್ಥೆ ಏಕೆ ಇದೆ ಅಂದರೆ ಸ್ವಾರ್ಥಪರರು ಮಾಡಿದ್ದಾರಪ್ಪ ಅದಕ್ಕೇನು ಪ್ರಯೋಜನವೇ ಇಲ್ಲ ಸುಮ್ಮನೆ ಸ್ವಾರ್ಥಪರರು ಮಾಡಿದ್ದು ದಟ್ಸ್ ವೈ ಕೃಷ್ಣ ಕಂಡೆಮ್ಡ್ ಇಟ್ ಶ್ರೀಕೃಷ್ಣಸ್ಯ ನಿಂದ ಬುದ್ಧಸ್ಯ ನಿಂದ ಸ್ವಾರ್ಥಪರಾಣಾಂ ನಿಂದಾಯೈ ಕೃತಂ ಅತಯವ ಕರ್ಮ ಉಪಾಸನಾನಿ ಸರ್ವಂ ಸ್ವಾರ್ಥೈಕೃತಂ ಕೇವಲ ಮೋಕ್ಷ ಮಾರ್ಗ ಇದೇನಪ್ಪ ಇದು ನಡೆಯುತ್ತಾ ಇದೆ ವಿವೇಕಾನಂದ ಉಪದೇಶ ಈಗ ಎಲ್ಲರೂ ಇದೇ ಮಾತಾಡ್ತಾರೆ ನಾವು ವರ್ಣನಿಂದ ಕರ್ಮನಿಂದ ಏಕೆ ಆಗ್ತಾ ಇದೆ ಸ್ವಾರ್ಥ ಬ್ರಾಹ್ಮಣ ಸೆಲ್ಫಿಶ್ ಪೀಪಲ್ ಇನ್ನೊಬ್ಬರಿಗೆ ಡಿನೈ ಮಾಡೋದು ಇದೇ ಮಾಡೋದು ಎಲ್ಲರಿಗೂ ಒಂದೇ ಜ್ಞಾನ ಅಸ್ತು ನಾಮ ಮಿಕ್ಕದ ನಾಳೆ ಹೇಳೋಣ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್